ಈಗ ಗಾಳಿ ಗಿಡ ಅಂತ ಹೇಳ್ತೀವಿ. ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡಿತಾರಲ್ಲ, ಔಷಧವಾಗಿ ಇದು ಬಳಕೆಯಾಗಿದೆ. ಕಾಳು ಮೆಣಸು ಗೊತ್ತಲ್ಲ ಅದ್ರ ಬಗ್ಗೆ. ಈಸ್ಟ್ ಇಂಡಿಯಾ ಕಂಪನಿ ಹುಟ್ಟೋದಕ್ಕೆ ಮೂಲ ಕಾರಣ ಕಾಳು ಮೆಣಸಿನ ಬೆಲೆ ಏರಿತ್ತು. ನಿಮ್ಗೆ ಯಾರು ಶ್ರೀಗಂಧದ ಹಾರ ಹಾಕ್ತಾರಲ್ವಾ, ಇದ್ರದ್ದೇ ಗಿಡ ಕಡಿದು ಗಂಧದ ಹಾರ ಅಂತ ಹಾಕ್ತಾರೆ ಅಷ್ಟೇ. ಚೀನಾದಲ್ಲಿ ಇದನ್ನು ಸಾಕ್ತಾರೆ, ಲಿಂಬು ತೋಟದ ಸೇವಕ ಅಂತ ಕರೀತಾರೆ. ಸಾವಯವ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂದ್ರೆ ಪೆಸ್ಟಿಸೈಡ್ ಹೊಡೆಯೋ ಪ್ರಶ್ನೆ ಬರೋದಿಲ್ಲ ಇದಿದೆ ಅಂದ್ರೆ. ಆದ್ರೆ ಏನ್ ಹೇಳ್ತಾರೆ, ಮಾವಿನ ಮರಕ್ಕೆ ಸಿಕ್ಕಾಪಟ್ಟೆ ಕಾಯಿ ಇತ್ತು, ಮರ ಕೆಂಜ್ಗ ಇದೆ ಅಂತ ಹೇಳಿ ಫಸ್ಟ್ ಅದಕ್ಕೆ ಸ್ಪ್ರೇ ಮಾಡ್ಕೊಂಡು ಮಾವಿನಕಾಯಿ ಕೊಯ್ಯುವ ತಪ್ಪು ಕ್ರಮಗಳು ಇದಾವೆ. ಆಕ್ಚುಲಿ ಮಾವಿನಕಾಯಿ ಜಾಸ್ತಿ ಆಗಿರೋದೇ ಇದರಿಂದ. ಬನ್ನಿ ಫಾರೆಸ್ಟ್ ಒಳಕ್ಕೆ ಹೋಗೋಣ. ಇದು ಅಡಿಕೆ ಒಣಗಾಕಿರೋದು ಸರ್? ಒಣಗಕ್ಕೆ ಪ್ರೊಸೆಸಿಂಗ್ ಇದು ಸಿಸ್ಟಮ್ ಅದು. ಓಕೆ. ಅಡಿಕೆ ಚಾಲಿಯಾಗುವಾಗ ಹಣ್ಣಡಿಕೆಯನ್ನು ಒಣಸ್ತೀವಿ, ಆಮೇಲೆ ಸುಲಿತೀವಿ, ಆಮೇಲೆ ಗ್ರೇಡಿಂಗ್ ಆಗಿ ಹೋಗುತ್ತೆ ಮಾರ್ಕೆಟಿಗೆ. ಈಗ ಇಷ್ಟು ನಿಮ್ಮ ತೋಟದ ಅಡಿಕೆ ಉತ್ಪನ್ನ ಇಷ್ಟು ಈಗ ಹಾಕಿರೋಷ್ಟು ಕಡಿಮೆ ಆಗಿದೆ ಸರಿ. ಎಷ್ಟು ಟನ್ನು ಅಥವಾ ಎಷ್ಟು ಕ್ವಿಂಟಲು? 60-70% ಮಾತ್ರ ಇದೆ ಸರ್. ಯಾಕೆ ಕಮ್ಮಿ ಆಗ್ತದೆ? ಮಳೆ ಜಾಸ್ತಿ ಆಯಿತು, ರೋಗ ಬಂತು. ಓಕೆ. ಒಂದು ವಾಕಿಂಗ್ ಹೋಗ್ಬರೋಣ ಬರ್ರಿ. ದಾಟ್ತೀರಾ ಇದನ್ನ? ದಾಟೋಣ ಬನ್ನಿ ಸರ್. ಇದ್ರ ಹೆಸರೇನು ಹೇಳಿ ಸರ್? ಇದ್ರ ಏನು? ಸಂಕ ಅಂತೀವಿ. ಕಾಲು ಸಂಕ. ಕಾಲು ಸಂಕ. ಅಯ್ಯೋ, ಮಾಪು ಚೀಟಿ ಹಾಪು ಥರ ಇದೆ ಇದು. ದಾಟ್ಬಿಟ್ಟೆ, ಬದುಕ್ಬಿಟ್ಟೆ. ನಮ್ಮ ಕ್ಯಾಮ್ರಾ ಒಂದು ಖಂಡಿತ ಬೀಳ್ತಾರೆ ಇವತ್ತು. ಜಸ್ಟ್ ಮಿಸ್. ಸರ್ ಒಂದು ವಿಷಯ ಸರ್ ನೋಡಿ, ಇದು ಕಾಡಿಗೆ ಯಾರು ಗೊಬ್ಬರ ಹಾಕಲ್ಲ. ಇಲ್ಲ. ಆದರೆ ನೋಡಿ ಇಲ್ಲಿ ಬಿದ್ದಿದ್ದಿಲ್ಲ ಈ ಎಲೆ, ಮರದಿಂದ ಉದುರ್ತಾರೆ ಅಷ್ಟು ಎಲೆಗಳು, ಕೊಂಬೆ, ಕಾಂಡ, ಇದೇ ಗೊಬ್ಬರ ಇದಕ್ಕೆ. ಹೌದು, ನೀರು ಉಳಿಸ್ತದೆ ಅದು. ನೀರು ತುಂಬ ಕೇಳಲ್ಲ ಈ ಥರ ಇದ್ದಾಗ. ನೀರಿನ ಕೊರತೆ ಆಗಲ್ಲ. ಅಂದರೆ ಮರಕ್ಕೆ ಮಳೆ ಮಾತ್ರ ನೀರು ವರ್ಷಕ್ಕೊಮ್ಮೆ. ಹೌದು, ಆ ಮರಗಳು ಅದಕ್ಕೆ ಸಂಬಂಧಪಟ್ಟಂತೆ ಸೆಟ್ ಆಗಿರ್ತವೆ. ಇಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಎವರ್ಗ್ರೀನ್ ಇರ್ತವೆ. ಬೇಸಿಗೆ ಹೊಡೆದ್ರು. ಬೇಸಿಗೆ ಇದು ನಿತ್ಯ ಹರಿದ್ವರ್ಣ, ಇದು ಎವರ್ಗ್ರೀನ್ ಫಾರೆಸ್ಟ್. ಇದರಲ್ಲಿ ಕೆಲವು ಮಿಕ್ಸ್ ಇರ್ತದೆ. ಕೆಲವು ಮರಗಳು ಎಲೆ ಉದುರಿಸುವ ಮರಗಳು ಇದ್ದಾವೆ, ಈಗ ಬಂದಿದ್ದಾವೆ, ಚೇಂಜ್ ಆಗಿರುತ್ತೆ. ಓಕೆ. ಬಟ್ ಇದು ಗೊಬ್ಬರ, ಇದು ಮುಚ್ಚಿಗೆ. ಹೌದು. ಸೊ ಕಾಡು ತನ್ನನ್ನು ತಾನು ಸಾಕೊಳ್ಳೋದು. ಅದೇ ಕಾಡು ನೋಡಿ ಕೃಷಿ ಮಾಡಿ ಅಂತ ಹೇಳಿದ್ರೆ ಅದು. ಅಂದರೆ ನಾವು ಕಾಡಿನ ಎತ್ತರದ ಮರಗಳನ್ನ ನೋಡ್ಕೊಂಡು, ನನ್ನೊಂದು ಪುಸ್ತಕ ಇದೆ, ಬೆಳಗ್ಗೆ ನೋಡಿದ್ರೆ ನೀವು, ಕಾಡು ತೋಟ. ಅಂದರೆ ಇದೇ ಥೀಮ್, ಕಡಿಮೆ ಖರ್ಚಿನಲ್ಲಿ ಹೇಗೆ ಉತ್ಪಾದನೆ ತೆಗಿತೀವಿ. ಇಲ್ಲಿ ಕೃಷಿ ಇಲ್ಲ, ಉಳುಮೆ ಇಲ್ಲ. ಆದರೆ ನಾವು ಇನ್ಕಮ್ ಇಂತಿಷ್ಟು ಆಗಬೇಕು ಅಂತ ಲೆಕ್ಕ ಹಾಕೋದಿಲ್ಲ. ಅದರಲ್ಲಿ ಇನ್ಕಮ್ ಲೆಕ್ಕ ಇದೆ ಕೃಷಿಯಲ್ಲಿ. ಆದರೆ ಅದನ್ನು ಹಾಗೆ ಬಳಸುವಾಗ ಏನು ಮಾಡಬೇಕು ಅನ್ನೋದೇ ಆ ಪುಸ್ತಕ ಹೇಳಿದೆ. ಕಾಡಲ್ಲಿ ಇನ್ಕಮ್ ಟಾರ್ಗೆಟ್ ಇದೆ, ಇಷ್ಟು ಬರಬೇಕು, ಅಷ್ಟು ಹೋಗ್ಬೇಕು ಲೆಕ್ಕ. ಹೌದು, ಯಾಕೆಂದರೆ ನಮಗೆ ಬದುಕಿರ್ತದಲ್ಲ ಅಲ್ಲಿ. ಇಲ್ಲಿ ಕಾಡಲ್ಲಿ ಹಂಗಾಗಲ್ಲ. ಕಾಡಲ್ಲಿ ಮರ ಬೆಳೀತಾ ಇರ್ತದೆ, ಖುಷಿ ಆಗ್ತದೆ. ಇದು ಈಗ ನಾವು ಹೋಗ್ತಾ ಇರೋದೇ ಪಶ್ಚಿಮ ಘಟ್ಟದ ಕಾಡಿನ ಒಂದು ಭಾಗ ಇದೆ. ಹೌದೌದು. ಕಾನು ಅಂತ ಹೇಳ್ತೀವಿ, ಕಾನು ಅಂತ. ಎವರ್ಗ್ರೀನ್ ಇದು ನೋಡಿ. ಇದೇನು ಗಿಡ ಸರ್ ಇದು? ತಾಳೆ ಅಂತ ಕರಿತೀವಿ. ನೀವು ತಾಳೆಗರಿಯ ಗ್ರಂಥ ಅಂತ ಕೇಳಿ? ಹಳೆ ಅದರ ಅನ್ನ ಪಂಪ ಕುಮಾರವ್ಯಾಸ ಅಲ್ಲ, ಅದು 800 ವರ್ಷದ ಹಿಂದಿನ ಗ್ರಂಥಗಳು ಇದಾವಲ್ಲ, ಅದರ ಸಸ್ಯ ಇದು. ಅದು ಈ ಕಾಡಲ್ಲಿ ಇರಲಿಲ್ಲ. ನಾನು ಹೊನ್ನಾವರ ಕಡೆಯಿಂದ ತಂದು ಇಲ್ಲಿ 113 ಸಸಿಗಳನ್ನು ನಾಟಿ ಮಾಡಿದ್ದೀನಿ. 113. ನೀವು ಹಾಕಿರುವ? ಹೌದು, ಇದೆಲ್ಲ ಇದೆ. ಲೆಕ್ಕ ಮಾಡಿದ್ರೆ 113 ಇದೆ ಇಲ್ಲಿ. ಯಾಕೆ ಹಾಕಿದರೆ? ಒಬ್ಬ ಬ್ರಿಟಿಷ್ ಆಫೀಸರ್ 1912ನೇ ಇಸ್ವಿನಲ್ಲಿ ಇದ್ರ ಬಗ್ಗೆ ಅಭ್ಯಾಸ ಮಾಡಿರ್ತಾರೆ. ಏನಂತ? ತಾಳೆಯ ಬಗ್ಗೆ. ಟೀಕ್ ವರ್ಕಿಂಗ್ ಪ್ಲ್ಯಾನ್ ಅಂತ ಬರೆದಿರ್ತಾರೆ. ಅವರು ಬರೆದ ನಂತರ ವಾಪಸ್ಸು 113 ವರ್ಷ ನಂತರ ನಾನು ಅದ್ರ ಬಗ್ಗೆ ಅಭ್ಯಾಸ ಮಾಡಿರ್ತೀನಿ. ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ಸೈಂಟಿಸ್ಟ್ಗಳು ಇದು ಮಾಡಿದ್ದಾರೆ. ಆದರೆ ಅವನು ಆ ಕಾಲದಲ್ಲಿ ಅದನ್ನು ಮಾಡಿದ್ನಲ್ಲ, ಅವನ ನೆನಪಿಗೆ ಈ ಸಸಿಯನ್ನು ಅವನು ಮಾಡಿದ ಕೆಲಸ ನಂತರ 113 ವರ್ಷ ನಂತರ ನಾನು ಹೋಗಿರೋದ್ರಿಂದ ಅವನ ನೆನಪಿಗೆ ಇಲ್ಲಿ 113 ಸಸಿಗಳು ಇದ್ದಾವೆ. ಆದರೆ ಈಗ ಇದು ಕಾಡಾಗಿರೋದ್ರಿಂದ ಇದರ ನಾವು ಗಿಡ ತಂದು ಹಚ್ಚೋದು ಒಳ್ಳೇದಾ? ಹೌದು, ಹಚ್ಬೋದು. ಅದು ಇದೇ ಕಾಡಿಂದ ಸಸ್ಯ. ಓಕೆ. ಇದಕ್ಕೆ ತುಂಬ ಬಿಸಿಲು ಬೇಡ.
ಅದು ಬಿಸಿಲು ಮೆಣಸು ಇದು ಇಡೀ ದೊಡ್ಡದಾಗಿ ಇದು ಬೆಳೆಯುತ್ತೆ. ಇದು ಹೆಚ್ಚು ಕಡಿಮೆ ಒಂದು 100 ವರ್ಷ ಬದುಕುತ್ತೆ ಸಸಿ. ಓಕೆ. ತೆಂಗಿನ ಮರದಾಗೆ ದೊಡ್ಡ ಮರವಾಗಿ ಬೆಳೆಯುತ್ತೆ. ಇದಾಗಿ ಆ ಗರಿಗಳು ತೊಗೊಂಡು ಅವಾಗ ತಾಳೆ ಗರಿ ಮಾಡಿ ಬರೆಯೋರು. ಹೌದು, ಇದನ್ನು ಬೇಯಿಸಿ ಹಬೆಯಲ್ಲಿ ಬೇಯಿಸಿ ಬರೆಯೋದಲ್ಲ, ಕೊರೆಯೋದು. ಇದೇ ಸೇಮ್ ಇದೇ ಗರಿನ ಇದು ಇನ್ನೂ ಬೆಳಿಬೇಕು. ಇದಾಗಿ ಬರೀತಿದ್ರು. ಅದು 106 ವರ್ಷಗಳ ಕಾಲ. ಆಗ ಪೇಪರ್ ಇರಲಿಲ್ಲಲ್ಲ, ಎರಡೇ ಬರೀತಾಯಿದ್ರು. ನೈಸ್. ಇದಿದೆ. ಇಲ್ಲಿ ಕೆಲವು ಸಸ್ಯಗಳನ್ನು ಬೆತ್ತ ಎಲ್ಲ ಇರಲಿಲ್ಲ, ಹಂಗಾಗಿ ಬೇರೆ ಕಡೆಯಿಂದ ತಂದು ಇದು ಮಾಡಿದ್ದು. ಇದು ಬೈನೆ ಅಂತ. ಇಲ್ಲಿ ಬೇರೆ ಬೇರೆ ಜಾತಿಯ ಮರ ಇದೆ. ಇಲ್ಲಿ ಇದೆ, ಉದಾಹರಣೆಗೆ ಇದೊಂದು ಸಸಿ ಇದೆ ನೋಡಿ. ನೋಡಿ ಪರಿಮಳ ಹೆಂಗಿದೆ ನೋಡಿ. ಏನು ಸರ್ ಇದು? ಈಗ ಗಾಳಿ ಗಿಡ ಅಂತ ಹೇಳ್ತೀವಿ. ಗಾಳಿ ಗಿಡ ಅಂತ ಅಲ್ಲಿ ಬೋರ್ಡ್ ಇದೆ, ಅಲ್ಲೊಂದು ಗಿಡಕ್ಕೊಂದು ಬೋರ್ಡ್ ಇದೆ ನೋಡಿ. ಗಾಳಿ ಚಕ್ಕೆ ಅಂತ ಬರೆದಿದ್ರು. ಹಾಂ, ಅದೇ ಗಾಳಿ ಚಕ್ಕೆ, ಅದೇ ಇದೇ ಗಾಳಿ ಚಕ್ಕೆ. ಹಾಂ, ಇದು ಗಾಳಿ ಅಂದರೆ ಪ್ಯಾರಾಲಿಸಿಸಿಗೆ ಗಾಳಿ ಅಂತ ಹೇಳ್ತಾರೆ. ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಹೊಡಿತಾರಲ್ಲ, ಅದಕ್ಕೆ ಬಳಸುವ ಔಷಧವಾಗಿ ಇದು ಬಳಕೆಯಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಔಷಧ ಸಸ್ಯ ಒಂದು ಕಡೆ ಆದರೆ, ಇದು ಫ್ಲವರಿಂಗ್ ಆದಾಗ ಬಟರ್ಫ್ಲೈಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಚಿಟ್ಟೆಗಳು ಬರ್ತವೆ. ಚಿಟ್ಟೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತವೆ. ಎಷ್ಟು ಬರ್ತವೆ ಅಂತಂದರೆ, ನೀವು ಆಗಸ್ಟ್ ತಿಂಗಳಲ್ಲಿ ಇದು ಫ್ಲವರಿಂಗ್ ಆದಾಗ ಒಂದು ಹಬ್ಬ ಆಗಿರುತ್ತೆ. ನಾನು ಬೆಳಗ್ಗೆ ಹೋಗಿ ನಿಂತರೆ ನನಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ವೆರೈಟಿ ಬಟರ್ಫ್ಲೈಗಳು ಬಂದು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಹೋಗ್ತವೆ ಕೂತ್ಕೊಂಡು. ಆ ಫ್ಲವರ್ನಲ್ಲಿ ವೆರೈಟಿ ಒಂದು 30, 40, 50 ವೆರೈಟಿಗೆ ಸಿಗ್ತವೆ ಒಂದೊಂದು ಮರದಲ್ಲಿ. ಅದು ನೀವು, ನನ್ನ ಸ್ನೇಹಿತರೊಬ್ಬರು ಮೂಡುಬಿದ್ರೆಯಲ್ಲಿ ಬಟರ್ಫ್ಲೈ ಗಾರ್ಡನ್ ಮಾಡಿದ್ದಾರೆ, ಗೊತ್ತಿರಬೇಕು, ಸಮ್ಮಿಲನ್ ಶೆಟ್ಟಿ ಅಂತ. ಅವರಿಗೂ ಕೂಡ ಕೊಟ್ಟಿದ್ದೆ. ಅಲ್ಲೂ ಫ್ಲವರ್ ಆಗಿದೆ. ಈಗ ಸುಮಾರು ಕಡೆ ಹೋಗಿದೆ. ಕೆಲವು ನನ್ನೊಂದು ಹವ್ಯಾಸ ಇದೆ, ಒಂದು ಸಸಿ ನೆಡೋದು ಅಂತ. ಇದೊಂದು ದೊಡ್ಡ ಪ್ರಮಾಣದ ನಮ್ಮ ಬೆಟ್ಟದಲ್ಲೂ ಇದೆ. ಒಂದು 365 ಸಸಿಯಾರಿ ನಾವು ವರ್ಷಕ್ಕೆ ನೆಡಬೇಕು ಅಂತ. ಅದು ಸುಮ್ಮನೆ ನೆಡ್ತಾ ಇರೋದಿದೆ. ಅಲ್ಲಿ ಒಂದು ವರ್ಷ ನಾನು ಇದು ನೆಟ್ಟೆ, 1-2 ವರ್ಷ. ಹೀಗೆ ನಾನೀಗ ಕುಳಿಯೆಲ್ಲ ಹೊಡೆದು ನೆಡಲ್ಲ, ಕಿತ್ಕೊಂಡು ಹೋಗಿ ಒಂದು ಕೋಲ್ ತಗೊಂಡು ಊರ್ತಾ ಹೋಗ್ಬಿಡ್ತೀನಿ. ಅವೇ ಬೆಳೆಯುತ್ತೆ. ಬಂದಷ್ಟು ಬರ್ತವೆ. ಬರ್ತವೆ 100%. ಈಗ ನೋಡಿ, ಇಲ್ಲಿ ನಿಮ್ಗೆ ಹಾಗೆ ಕಾಡು ನೋಡ್ರೆ ಗೊತ್ತಾಗಲ್ಲ. ಇದು ನೋಡಿ, ಇದನ್ನು ನೋಡಿ, ಪರಿಮಳ ಇದು ಬೇರೆ. ಹೌದಲ್ಲ, ಇದರ ನೀರಿಗೆ ಹಾಕಿ ಬೆಲ್ಲ ಹಾಕಿ ನಿಮಗೆ ಜ್ಯೂಸ್ ಮಾಡಿಕೊಟ್ರೆ ಬೆಳಗ್ಗೆ ಕುಡಿದ್ರೆ ನೀವು ಸಂಜೆವರೆಗೂ ತಂಪಾಗಿರ್ತೀರಿ. ಮಸೆ ಮರ ಅಂತ ಕರೀತಾರೆ. ಔಷಧಿಯ ನಾವು ಪಾನಕಕ್ಕೆಲ್ಲ ಬಳಸ್ತೀವಿ. ಇದು ಇನ್ನೊಂದು ನೋಡಿ, ಇಲ್ಲಿ ಪ್ರತಿಯೊಂದು ಕಾಡು ಸಸ್ಯ ಅಂತಲೇ ಕಾಣ್ತೀವಿ. ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ನೋಡಿ, ಇದನ್ನು ನೋಡಿ. ಇದು ಬೇರೆ. ಇದು ದಾಲ್ಚಿನ್ನಿ ಅಂತ ಕರಿತೀವಿ. ಕಾಡು ದಾಲ್ಚಿನ್ನಿ ಅಂತ ಕರಿತೀವಿ. ಹಾಂ, ಪಲಾವಿಗೆ ಹಾಕ್ತಾರೆ. ಇದು ವೈಲ್ಡ್. ಇದು ನೋಡಿ, ಈ ಮಾವಿನ ಮರದ ಎತ್ತರ ಹತ್ತುವ ಪ್ಲ್ಯಾನ್ ಇದ್ರೆ ಹತ್ತಿ. ಅಯ್ಯೋಯ್ಯಪ್ಪ ಸ್ನೇಹಿತರೆ, ಇಲ್ಲಿ ನೋಡಿ, ಮಾವಿನ ಮರ ನಾನಂತೂ ಖಂಡಿತ ನೋಡಿಲ್ಲ. ಇಷ್ಟು ಎತ್ತರದ ಮರ. ಮಾವಿನ ಮರ ನಾವೇನು ಅಂದ್ಕೊಂಡಿದ್ವಿ ಈ ಪೊದೆ ಥರ ಸೈಡಿಗೆ ಹೋಗುತ್ತೆ ಅಂತ, ಅದು ಇಷ್ಟು ಹೈಟ್ ಹೋಗುತ್ತೆ ನಾನು ಇದೇ ಫಸ್ಟ್ ಟೈಮ್ ನೋಡಿ. ಕಾಡು ದಟ್ಟವಾಗಿದ್ದಾಗ, ಬಿಸಿಲು ಸಿಗದೆ ಹೋದಾಗ, ಬಿಸಿಲು ಬೇಕಲ್ಲ, ಮೇಲ್ಗಡೆ ಸೂರ್ಯನ ಹುಡುಗುತ್ತೆ. ಹೌದು, ಸೂರ್ಯನ ನೋಡ್ತಾ ಹುಡುಕ್ತಾ ಹೋಗಿದೆ. ಅಂದರೆ ನಮ್ಮ ಕಾಡು ಅಷ್ಟು ಕೂಡ್ಕೊಂಡಿತ್ತು. ಆ ಕಾಲದಲ್ಲಿ ಬೆಳೆದಿದೆ ಇದು. ಈಗ ಸ್ವಲ್ಪ ಎಷ್ಟು, 200 ವರ್ಷದ ಮರ? 200 ವರ್ಷ ಮೇಲಾಗಿದೆ. ಅಂದರೆ ಸರ್ ಅದು ಬೆಳಕನ್ನು ಹುಡುಕ್ತಾ ಮೇಲೆ ಹೊರಟೋಗಿದೆ. ಹೌದೌದು, ನೋಡಿ ಇದೆ. ಅದೇ ಸಸ್ಯಗಳು ಇಲ್ಲಿದ್ದಾವೆ, ಕಾಣುತ್ತಲ್ಲ. ಹೌದೌದು, ಹೌದು, ಅಲ್ಲ ಇದೆ ನೋಡಿ. ಇದು ಪೆಪ್ಪರ್ ಅಂತ ಕರಿತೀವಿ. ಮೆಣಸು. ಹೌದು, ಕಾಳುಮೆಣಸು, ಕಾಳುಮೆಣಸು ಗೊತ್ತಲ್ಲ ಅದ್ರ ಬಗ್ಗೆ? ಇಲ್ಲ, ಅದು ಮೆಣಸು. ಅದು ನೀವು ಅಡಿಕೆ ಗಿಡಕ್ಕೆ ಸುತ್ತಿರಲ್ಲ? ಹೌದು, ಇದು ಅಡಿಕೆ ಗಿಡಕ್ಕೆ ಸುತ್ತದಲ್ಲ, ಇದು ವೈಲ್ಡ್. ಇದು ವೈಲ್ಡಲ್ಲಿ ಇದನ್ನೇ ನಾವು ಕೃಷಿಗಾಗಿ ಬಳಸಿದ್ದೀವಿ, ಬೇರೆ ಬೇರೆ ವೆರೈಟಿಗಳನ್ನು. ಅನಂತರ ಮನುಷ್ಯ ಅಡಾಪ್ಟ್ ಮಾಡ್ಕೊಂಡ. ನಿಮಗೆ ರಾಣಿ ಚೆನ್ನಭೈರಾದೇವಿ ಹೆಸರು ಕೇಳಿರ್ತೀವಿ. ಕಾಳುಮೆಣಸಿನ ರಾಣಿ. ಹೌದು, ಗೆರ್ಸೊಪ್ಪೆ ರಾಣಿ. ಅವಳು ಸಾಮ್ರಾಜ್ಯ ಬೆಳೆದಿದ್ದೇನೋ 54 ವರ್ಷಗಳ ಕಾಲ ಆಳ್ವಿಕೆ ಆಯ್ತಲ್ಲ, ಅವಳು ಕಾಳುಮೆಣಸಿನ ಇದರಲ್ಲಿ ನಡೆದು. ಬ್ರಿಟಿಷರು ಭಾರತಕ್ಕೆ ಬಂದಿದ್ರದು ಕಾಳುಮೆಣಸಿನ ಕಾರಣಕ್ಕೆ. ಅದು ಹುಡುಕ್ತಾ. ಹೌದು, ನಿಮಗೆ ಸಣ್ಣ ಹೇಳಬೇಕು ಅಂದರೆ 1599 ಸೆಪ್ಟೆಂಬರ್ 24ನೇ ತಾರೀಕು ಲಂಡನ್ನಿನ ಲೆಡನ್ ಹಿಲ್ ರಸ್ತೆಯಲ್ಲಿ ಕಾಳುಮೆಣಸು ವ್ಯಾಪಾರಿಗಳು ವ್ಯಾಪಾರ ಕೂತಿದ್ರು. ಆಗ ಬೆಚ್ಚರು ಪೋರ್ಚುಗೀಸರು ವ್ಯಾಪಾರ ಮಾಡ್ತಿದ್ರು. ಅವರು ಇದ್ದಕ್ಕಿದ್ದಂತೆ ಕಾಳುಮೆಣಸಿನ ಬೆಲೆಯನ್ನು ಏರಿಸಿಬಿಡ್ತಾರೆ. ಆಗ ಇಂಗ್ಲೀಷರಿಗೆ ವರ್ತಕರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಗೆ ಬೇಕಾದ ಕಾಳುಮೆಣಸಿನ ಬೆಲೆ ಇವರು ಏರಿಸಿಬಿಟ್ರಲ್ಲ. ಅವ್ರಿಗೆ ಯಾಕೆ ಇಂಗ್ಲೀಷರಿಗೆ ಬೇಕು ಅಂದರೆ ಅದು ಚಳಿ ಪ್ರದೇಶ. ಮಾಂಸವನ್ನು ಡ್ರೈ ಮಾಡಿ ಇಟ್ಕೋತಾರೆ. ಆಮೇಲೆ ಚಳಿಗಾಲದಲ್ಲಿ ಅದ್ರ ಮೇಲೆ ಪೆಪ್ಪರ್ ಪೌಡ್ರ್ ಹಾಕಿ, ಕಾಳುಮೆಣಸಿನ ಪೌಡ್ರ್ ಹಾಕಿ ಊಟ ಮಾಡ್ತಾರೆ, ಅಡುಗೆ ಬಳಸ್ತಾರೆ. ಕಾಳುಮೆಣಸಿನ ಬೆಲೆ ಏರ್ಬಿಟ್ರೆ ಅವ್ರ ಅಡುಗೆಯ ಸಮಸ್ಯೆ ಶುರುವಾಗ್ತದೆ. ಆಗ ಮೆಣಸೇ ಅದು ಅಲ್ವಾ.
ಆಗ ಅವ್ರು ಏನು ಮಾಡ್ತಾರೆ, ಅವತ್ತಿನ ರಾಣಿ ಎಲಿಜಬೆತ್ ಹತ್ರ 1599 ಸೆಪ್ಟೆಂಬರ್ 24ನೇ ತಾರೀಕು ಹೋಗಿ ವ್ಯಾಪಾರ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಕೇಳ್ತಾಳೆ. ರಾಣಿ ಪರ್ಮಿಷನ್ ಕೊಡ್ತಾರೆ. ಹೆಕ್ಟಾರ್ ಎಂಬಂಥ ಹಡಗನ್ನೇರಿ ಹಾಕಿನ್ಸ್ ಅನ್ನುವಂಥ ನಾವಿಕರನ್ನು ತೆಗೆದುಕೊಂಡು 1600ನೇ ಇಸ್ವಿ ಆಗಸ್ಟ್ 24ನೇ ತಾರೀಕು ಸುರತ್ತಿಗೆ ಬಂದಿಳಿದಾಗ ಅದು ಈಸ್ಟ್ ಇಂಡಿಯಾ ಕಂಪ್ನಿ ಆಗಿರ್ತದೆ. ಈಸ್ಟ್ ಇಂಡಿಯಾ ಕಂಪ್ನಿ ಹುಟ್ಟೋದಕ್ಕೆ ಮೂಲ ಕಾರಣ ಕಾಳುಮೆಣಸಿನ ಬೆಲೆ ಏರಿತ್ತು. ಸರ್, ಆ ಥರ ವ್ಯಾಪಾರಕ್ಕೆ ಅಂತ ಮೆಣಸು ಹುಡ್ಕೊಂಡು ಬಂದವರು ಹೌದು, ನಮ್ಮ 250 ವರ್ಷ ಆಳೆ ಬಿಟ್ರು. ಹೌದು. ಅದೇ ಮೆಣಸಿನ ಕತೆ. ಈಗ ಪ್ರತಿ ಆ ಕಾಳುಮೆಣಸಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಹೇಳ್ಬೋದು, ಅಷ್ಟು ಕತೆಗಳು ಒಂದು ಕಾಳುಮೆಣಸಿನ ಕತೆಗಳು ಮನೆಗೆ ಹೋಗಿ ಮಾತಾಡೋಣ. ಕಾಳುಮೆಣಸಿನ ಕತೆಗಳಿದ್ದಾವೆ ಸರ್. ಬಟ್ ಆಗ ಮೆಣಸು ತೋಟಗಳಲ್ಲಿ ಬೆಳೀತಿರ್ಲಿಲ್ಲ, ಕಾಡಲ್ಲಿತ್ತು. ಮೆಣಸು ಕಾನು ಅಂತಿತ್ತು. ಹಾಂ, ಈ ಕಾನು ಅಂತ ಕರೆಯೋದು ಎವರ್ಗ್ರೀನ್ ಫಾರೆಸ್ಟಿಗೆ. ಇಲ್ಲಿ ಕಾಳುಮೆಣಸಿನ ಬಳ್ಳಿಗಳಿತ್ತು, ಅದರಲ್ಲಿ ವೆರೈಟಿಗಳಿತ್ತು. ಹೀಗೆ ಓಕೆ. ಅದು ಇದು. ಹಾಗಾದ್ರೆ ಬ್ರಿಟಿಷರು ಇಲ್ಲಿಗೆ ಬಂದಾಗ ಏನು ಮಾಡಿದ್ರು? ಕಾಡಿಗೆ ಹೋಗಿದ್ರಾ? ಹಾಂ, ಕಾಡಿಗೆ ಹೋಗಿದ್ದಾರೆ. ಆದರೆ ಕಾಡಿಗೆ ಅವ್ರು ಹೋಗಿಲ್ಲ, ಇಲ್ಲಿ ಕಲೆಕ್ಟ್ ಮಾಡೋರು ಇದ್ರಲ್ಲ, ಅವರಿಂದ ಪರ್ಚೇಸ್ ಮಾಡಿದ್ರು ಅಷ್ಟೇ. ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ಕೊಂಡ್ರು ಅಷ್ಟೇ. ಈಗ 14-15ನೇ ಶತಮಾನದಲ್ಲಿ ದೊಡ್ಡ ಉಚ್ಚಾಯ ಕಾಲ ಅಲ್ಲ ಅದೇ ಇದು. ಅದು ನೋಡಿ ಹೆಡಮಂಗಲ ಅಂತ ಕರಿತೀವಿ. ಆ ಮರಕ್ಕೆ ಗಾಯ ಮಾಡಿದರೆ ಏನಿದೆ ಹೆಸರು ನೋಡಿ, ಬ್ಲಡ್ ಟ್ರೀ. ಹೌದಾ? ಹೌದು. ರಕ್ತದ ಹಂಗೆ ಬರುತ್ತೆ, ಕೆಂಪು ಬರುತ್ತೆ. ಹೌದು ಸರ್. ಮಂಗ ಹಾಂ, ಅದು ಆ್ಯಕ್ಚುಲಿ ಅಪರೂಪದ ಸಸ್ಯ, ಎಂಡೇಂಜರ್ಡ್ ರಾಮಪತ್ರೆ ಜಾತಿಯ ಸಸ್ಯ. ಇದರೊಳಗೆ ಇರುತ್ತೆ, ರಾಮಪತ್ರೆಯ ಕುಟುಂಬದ್ದು. ಇವು ಈ ಥರ ಮೂಲ ಕಾನುಗಳಲ್ಲಿ ಇರ್ತವೆ. ಅದು ಇದು ಹಿಂದೆ ಯುದ್ಧಕ್ಕೆ ಹೋಗಿ ಯಾವ್ದಾರು ಶಿರಚ್ಛೇದನ ಮಾಡಿ ಬನ್ನಿ ಅಂತಂದರೆ ತಲೆ ಕಡಿಯೋಕ್ಕೆ ಮನಸ್ಸಿರೋದಿಲ್ಲಾಗಿತ್ತು. ಪಾಪ ಯಾರಿಗೋ ಕಾಡಿಗೆ ತಗೊಳ್ಳೋಗಿ ಬಿಡ್ತಿದ್ರಲ್ಲ, ಬಿಟ್ಟು ಬರುವಾಗ ಏನು ಮಾಡ್ತೀರಿ, ಈ ಮರದ ಇದನ್ನು ಮಾಡಿ ತೋರಿಸಿ ಅದನ್ನು ಕತ್ತಿ ಹಚ್ಕೊಬಂದು ಅವನ ತಲೆ ಕಡ್ದೆ ಅಂತ ತೋರಿಸಿದ್ರಂತೆ. ಅಂದರೆ ಅರ್ಥ ಏನು ಅಂದರೆ ಅವನು ಬಚಾವಾಗ್ತಿದ್ದ, ರಕ್ತ ಎಂತೂ ನೋಡಿ ರಾಜ ಖುಷಿ ಪಡ್ತಿದ್ದ, ತಲೆ ಕಡ್ದಿದ್ದಾನೆ ಅಂತ. ಅಂದರೆ ಈ ಮರ ಆ ಥರದಕ್ಕಾಗಿ ಬ್ಲಡ್ ಟ್ರೀ ಅಂತ. ಎಷ್ಟು ಜನರು ಪ್ರಾಣ ಉಳಿಸ್ಬಿಟ್ಟಿದೆ ಅದು. ಹೌದು, ಅದು ಇದು. ಸರ್, ಮಂಗಗಳು ನಮ್ಗೆ ನೋಡಿ ಭಯಪಡ್ತವೆ? ಇಲ್ಲಪ್ಪ, ಹೌದು ಸರ್. ಈಗ ಸರ್, ಗಂಟು ಮರ ಎಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಅದು ಹುನಾಲು ಅಂತ ಕರಿತೀವಿ, ಕಿಂದಳ ಅಂತ ಕರೀತಾರೆ. ಈ ಸ್ಥಳೀಯರಿಗೆ ಈ ಕಾಡಿಗೆ ಆಕ್ಸೆಸ್ ಇದೆ, ಬಂದು ಹೋಗ್ತಾರೆ. ಅಂದರೆ ಮೊದಲಂಗೆ ಯಾರು ಬಳಕೆ ಕಡಿಮೆ ಆಗಿದೆ. ಇದಿಲ್ಲ, ಅಂದರೆ ಮೊದಲೆಲ್ಲ ಹೇಗಿತ್ತು, ಕಾಡಲು ಕಡಿಯೋದು ಇದೆಲ್ಲ ರಾಶಿ ಇತ್ತು. ಈ ಸ್ವಲ್ಪ ಮಟ್ಟಿಗೆ ಇದಿದೆ. ಅದು ಪ್ರಜ್ಞೆ ಬಂದಿದೆ, ಉಳಿಸ್ಕೊತಿದ್ದಾರೆ. ಅದು ಇದು ನೋಡಿ, ಇದೆಲ್ಲ ಹೊಸ ತಲೆಮಾರಿನ ಸಸ್ಯಗಳು ತಾವೇ ಬೆಳೆದಿರೋದು. ಅಂದರೆ ನೆಟ್ಟಿದ್ದು ನಮ್ಮ ಅರಣ್ಯ ಇಲಾಖೆಯಿಂದ ಗ್ರಾಮ ಅರಣ್ಯ ಸಮಿತಿ ಅಂತಿದೆ, ಅದರಿಂದ ನೆಟ್ಟಿದ್ದು ನಾವು ನೆಟ್ಟಿದ್ವಿ. ಇದು ನೋಡಿ, ಇದೆಲ್ಲ ಒಳ್ಳೆ ಜಾತಿಗಳು. ಆದರೆ ನಮ್ಮಲ್ಲಿ ಕಡಿಯುವ ಗುಣ ಇದ್ರೆ ಇವೆಲ್ಲ ಉಳಿಯೋದೇ ಇಲ್ಲಲ್ಲ. ಇದು ಹೊಸದಾಗಿ ಬಂದಿರೋದು. ಗಿಡದ ವಯಸ್ಸು ನೋಡ್ಬೋದು ನೀವು ಇಲ್ಲಿ ಅಲ್ವಾ? ಅಲ್ಲ, ಗಿಡದ ಏಜ್ ನೋಡ್ಬೋದು, ಗೊತ್ತಾಗುತ್ತಾ? ಹಾಂ, ಎಲ್ಲ ಒಂದು 30-40 ವರ್ಷದ ಪ್ರಾಯದ ಗಿಡಗಳಿದಾವೆ ಇಲ್ಲಿ ಅಲ್ವಾ? ಹೌದು. ಅಂದರೆ 30-40 ವರ್ಷದ ಹಿಂದೆ ಇದು ಬಯಲಾಗಿತ್ತು. ಆ ನಂತರ ಪ್ರೊಟೆಕ್ಷನ್ ಸಿಕ್ಕಿದೆ. ಓಕೆ. ಅಲ್ಲಿಂದ ಇಲ್ಲಿವರೆಗೆ ಇದು ಉಳ್ಕೊಂಡು ಬಂದಿದೆ ಅಂತ ಅರ್ಥ. ವಾವ್. ಅಂದರೆ ಈ ಮರಗಳನ್ನು ಸ್ಕ್ಯಾನಿಂಗ್ ಮಾಡ್ಬೋದು ನಾವು ಹೆಂಗಿದೆ ಅಂತ. ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಒಣ ಎಲೆ ತಗೋತೀವಿ, ಮರ ಕಡಿಯೋದಿಲ್ಲ. ಇದು ನಾವು ಇದನ್ನು ಬೇಣವಾಗಿ ಬಳಸಿದ್ವಿ. ಬೇಣ ಅಂದರೆ ನಮಗೆ ಹುಲ್ಲಿಗೆ ಮತ್ತು ಎಲೆಗಾಗಿ ಇದಕ್ಕೆ ಸಂಗ್ರಹಕ್ಕೆ ನಾವು ಇದನ್ನು ಬಳಸ್ತಿದ್ವಿ. ಅದು ಆ ಜಾಗ ಇದು. ಸೊ ಬಳಸೋಕ್ಕೆ ನಿಮ್ಗೆ ಅವಕಾಶ ಇದೆ? ಇದೆ, ಅನುಮತಿ ಇದೆ. ಏನು ಇದು ಮಾಡಿ ಎಲೆ ತೊಗೊಂಡೋಗ್ಬೋದು ನೀವು. ಹಾಂ, ಇಲ್ಲಿ ಬೆಂಕಿ ಬೀಳದಾಗ ನಮ್ಮ ಊರಲ್ಲಿ ಎಲ್ಲೂ ಬೆಂಕಿ ಬೀಳೋದಿಲ್ಲ ಫಾರೆಸ್ಟಿಗೆ. ಅಂದರೆ ಎಲೆ ತೆಗೆದ್ರೆ ಬೆಂಕಿ ಬೀಳಲ್ಲ. ಮತ್ತು ಯೂಸಲಿ ಬೆಂಕಿ ಬಿದ್ದ ತಕ್ಷಣ ಫೋನು ಇದು ಮಾಡಿ ಎಲ್ಲರೂ ಸೇರಿ ಅದನ್ನು ಆರಿಸ್ತಾರೆ. ನೋಡಿ, ಇದೆಲ್ಲ ಒಂದು ಇದು ಕಾಣುತ್ತಲ್ಲ, ಈ ಗಿಡಗಳು, ಇದನ್ನು ಸಳ್ಳೆ ಅಂತೀವಿ. ಸಳ್ಳೆ ಗಿಡ ಅಂತ. ಈ ಸಳ್ಳೆ ಅಂತ ಒಂದು ವೆರೈಟಿ. ಈಗ ಉದಾಹರಣೆಗೆ ಇಲ್ಲಿ ಕಾಯಾಗಿದೆ, ತೋರಿಸ್ತೀನಿ. ಎಲ್ಲಾದರೂ ಬೇರೆ ಗಿಡ ತೋರಿಸ್ತೀನಿ. ಇವೆಲ್ಲಷ್ಟು ಜಾಸ್ತಿ ಕಾಣ್ತಾ ಇಲ್ಲ ನೋಡಿ. ಇದೆಲ್ಲ ಫುಲ್ ಅದೇ ಕಾಣುತ್ತೆ ಅಲ್ವ ನಿಮಗೆ? ನಿಸರ್ಗದಲ್ಲಿ ಹೇಗಿದೆ ಅಂತಂದರೆ, ಈ ಟೆಂಪ್ರೇಚರ್ ಇರ್ತಾ ಇದೆ, ಇದನ್ನು ಕೂಲ್ ಮಾಡಬೇಕು ಅಂದರೆ ನೋಡಿ, ಇದೆ ಸಳ್ಳೆಕಾಯಿ ಹಣ್ಣು ತಿನ್ಬೋದು, ಪಕ್ಷಿಗಳು ಇಷ್ಟಪಟ್ಟು ತಿಂತವೆ. ಈಗೇನಾಯ್ತು, ಇಲ್ಲಿ ಮೊದಲು ಇದು ಸ್ವಲ್ಪ ಬಯಲಿತ್ತಲ್ಲ,
ಸಳ್ಳೆ ಗಿಡಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಈಗ ಸಳ್ಳೆ ಮರಗಳೇ ತುಂಬ್ಕೊಬಿಟ್ಟು ಗಿಡಗಳೇ ತುಂಬ್ಕೊಬಿಟ್ಟು ಇದೇನು ನಾವು ನೆಟ್ಟಿದ್ದಲ್ಲ, ಸಹಜವಾಗಿ ಬಂದಿರೋದು. ಹಾಂ ನಾವು ನೆಟ್ಟಿದ್ದಲ್ಲ. ಓಕೆ. ಇದರಿಂದ ಏನಾಗ್ತದೆ, ಟೆಂಪ್ರೇಚರ್ ಡೌನ್ ಆಗ್ತದೆ. ನಾವು ಸೆಮಿನಾರ್ಗಳೆಲ್ಲ ನಡೆಯೋದಲ್ಲಿ ಹವಾಮಾನ ಬದಲಾವಣೆ ಸೆಮಿನಾರ್ ನಡೆಯೋದು ಎ ಸಿ ರೂಮಲ್ಲಿ. ಪ್ರಾಕ್ಟಿಕಲ್ ಕೆಲಸ ಮಾಡೋರು ಯಾರು, ಮರಗಿಡಗಳೇ ಮಾಡಬೇಕು. ಅದು ಡೌನ್ ಮಾಡೋದಾರೆ ಒಂದು ಸಸ್ಯ ಮಾಡ್ತೀನಿ ಬಿಡಿ, ನಿಮ್ಮ ಅಷ್ಟೇ ನೀವು ಸೆಮಿನಾರ್ ಮಾಡ್ತಾಯಿರಿ, ನನ್ನ ಕೆಲಸ ಮಾಡ್ತೀನಿ ಅಂತ ಸಳ್ಳೆ ತನ್ನ ಕೆಲಸ ಮಾಡ್ಕೊಳ್ತು. ನೋಡಿ ಮನೋಕಲ್ಚರ್ ಥರ ಅದು ಬೆಳೀತು. ಈ ಸಳ್ಳೆ ಮತ್ತೆ ಯಾವುದೂ ಅಲ್ಲ, ನಿಮ್ಗೆ ಯಾರು ಶ್ರೀಗಂಧದ ಹಾರ ಹಾಕ್ತಾರಲ್ವ ಇವತ್ತು, ಹೌದು, ಶ್ರೀಗಂಧದ ಹಾರ ಹಾಕಿ ಇದ್ರದ್ದೇ ಅದು, ಗಂಧ ಹಾರ ಇಲ್ಲ, ಇದ್ರದ್ದೇ ಗಿಡ ಕೊಡೋದು ಗಂಧದ ಹಾರ ಅಂತ ಹಾಕ್ತಾರೆ ಅಷ್ಟೇ. ಅಂದರೆ ಕಾಡು ಸರ್, ಅದರ ಉಷ್ಣ ಜಾಸ್ತಿ ಆದಾಗ ಸಳ್ಳೆ ಮರಗಳನ್ನ ಜಾಸ್ತಿ ಬೆಳೆಸ್ಕೊಳುತ್ತೆ. ಅಲ್ಲ, ಅದಕ್ಕೆ ಅವಕಾಶಗಳನ್ನು ಕೊಡಬೇಕು. ಈ ಮನುಷ್ಯ ಏನು ಮಾಡ್ತಾನೆ, ಹಾಂ, ಎಲ್ಲ ತಾನೇ ಮಾಡೋಕ್ಕೆ ಹೋಗ್ತಾನೆ. ತಾನೇ ಅಕೇಶಿಯ ನೆಡೋಕೆ ಹೋಗ್ತಾನೆ, ತಾನೇ ಟೀಕ್ ನೆಡೋಕೆ ಹೋಗ್ತಾನೆ, ಎಲ್ಲದೂ ಮಾಡ್ತಾನೆ. ಫ್ಯಾಕ್ಟ್ರಿಗಳು ಟಿಂಬರ್ ಕಳಿಸ್ತಾನೆ. ಹೌದು. ಅದ್ರ ಬದಲು ಹಾಂ, ಇದನ್ನು ಮಾಡ್ಬೋದು ಹಿಂಗೆ. ಅದು ಇದು ನೋಡಿ, ಇದೆಲ್ಲ ಈಗ ಇದೆಲ್ಲ ಬೈಲಿತ್ತು ಸರ್, ಇದು ಆನಂತರ ಬೆಳ್ಕೊಂಡಿರೋದು ಮತ್ತು ಬೆಳೆಸಿರೋದು. ಹೌದು. ಈಗಿನ ಕಾಲ ಇದೆ ಉದಾಹರಣೆಗೆ ಇಷ್ಟು ಗಿಡ ಮಚ್ಚಿರ್ ಬರ್ತದೆ, ಅದು ನಿಸರ್ಗದಲ್ಲಿ ಡೆವಲಪ್ ಆಗ್ತದೆ. ಅದು ಯಾವಾಗಲೂ ಕಾಡು ನಾವು ನೆಟ್ಟೆ ಬೆಳೆದಿದ್ದಲ್ಲ ಅದು. ಹಾಂ, ಅದು ಒಂದು ಸಸ್ಯದ ನಂತರ ಒಂದು ಸಸ್ಯಗಳು ಎಂಟ್ರ್ ಆಗ್ತವೆ. ನೀವು ಹೇಗೆ ಯಕ್ಷಗಾನದಲ್ಲೋ ಸಿನಿಮಾದಲ್ಲೋ ಒಂದು ಪಾತ್ರ ಬರ್ತಾವೋ, ಹಾಗೆಯೇ ಅರಣ್ಯದಲ್ಲಿ ಫಸ್ಟ್ ಮುಂಚೂಣಿಯಲ್ಲಿ ಮುಳ್ಳುಕಂಟಿ ಬರ್ತದೆ, ಫಸ್ಟ್ ಹುಲ್ಲು ಬರ್ತದೆ, ಆ ಹುಲ್ಲಿನ ಮಧ್ಯೆ ಮುಳ್ಳುಕಂಟಿ ಬರ್ತದೆ, ಮುಳ್ಳುಕಂಟಿಗೆ ಯಾವುದೋ ಬಳ್ಳಿ ಸುತ್ತಕೊಳ್ತದೆ, ಆ ಮುಳ್ಳುಕಂಟಿಯಲ್ಲಿ ಒಳ್ಳೆ ಹಣ್ಣು ಆಗ್ತದೆ, ಹಣ್ಣು ತಿನ್ನೋಕೆ ಹಕ್ಕಿ ಬರ್ತದೆ, ಹಕ್ಕಿ ಇನ್ನೂ ಯಾವುದೋ ಹಣ್ಣು ತಿನ್ಕೊಂಡು ಬಂದಿರ್ತದೆ, ಆ ಬೀಜ ಅಲ್ಲಿ ತಂದು ಹಾಕ್ತದೆ, ನಡುವೆ ಶ್ರೀಗಂಧ ಬರ್ತದೆ, ಸಳ್ಳೆ ಬರ್ತದೆ, ನೇರ್ಲು ಬರ್ತದೆ, ಬೇರೆ ಬೇರೆ ಕಾಡಿನ ಸಸ್ಯಗಳು ಕೂಡ್ತಾ ಬೆಳೀತವೆ. ಅದು ಆ ಕ್ರಿಯೆ ಎಷ್ಟೋ ಅರಣ್ಯ ಕೃಷಿಕರು ಸಿಲ್ವಿಕಲ್ಚರಿಸ್ಟ್ ಯಾರು ಅಂದರೆ ಅದೇ ಪ್ರಾಣಿಗಳು, ಪಕ್ಷಿ ಪ್ರಾಣಿಗಳು. ಹಾಗಾಗಿ ಪಕ್ಷಿಗಳು ಒಳ್ಳೆ ಹಣ್ಣೇ ತಿಂತವೆ, ನಮಗೆ ಹಾಳಾದ ಹಣ್ಣುಗಳು ಇದನ್ನ ಹುಡ್ಕೊಳ್ಳಲ್ಲ. ಆ ಒಳ್ಳೆ ಹಣ್ಣು ಒಳ್ಳೆ ಬೀಜ ಆಗ್ತದಲ್ಲ. ಓಕೆ. ಈ ಗೋಡಂಬಿ ಗಿಡಕ್ಕೆಲ್ಲ ನನ್ನ ನೆನಪಿದೆ. ಇದೆಲ್ಲ ನಾನು ಹೈಸ್ಕೂಲು ಹೋಗುವ ಕಾಲಕ್ಕೆ ನನ್ನದೊಂದು ಸೈಕಲ್ ಇತ್ತು. ಆ ಸೈಕಲ್ಲಿಗೆ ಮುಂದೆ ಇದು ಬರುತ್ತಲ್ಲ, ಏನು ಹೇಳ್ತೀವಿ, ಕ್ಯಾರಿಯರ್ ಥರ ಏನೋ ಒಂದು ರಾಡ್ ಬರುತ್ತಲ್ಲ, ಬಾರು. ಹೌದು. ಆ ಬಾರಿಗೆ ಗೋಣಿ ಚೀಲವನ್ನು ಹಾಕಿ ಅದ್ರ ಮಧ್ಯೆ ಹಿಂಗೆ ಕತ್ತರಿಸಿ ಎರಡು ಸೈಡ್ ಸೋಡಾ ಬಾಟ್ಲ್ಗಳು ಇರ್ತಲ್ಲ, ಹಾಗೆ ಗೋಡಂಬಿ ಸಸಿಗಳನ್ನು ಹಾಕಿ ನರ್ಸರಿಯಿಂದ ತಂದು ನೆಟ್ಟಿದ್ದಿದ್ದು. ನಾನು ಹೈಸ್ಕೂಲ್ ಹೋಗುವ ಕಾಲಕ್ಕೆ ಸುಮಾರು ಹೆಚ್ಚು ಕಡಿಮೆ 85, 86, 40 ವರ್ಷದಿಂದ. ಹೌದು. ಅವೆಲ್ಲ ಇಲ್ಲಿ ಇದ್ದಾವೆ ನೋಡಿ, ಎಲ್ಲ ಗೋಡಂಬಿ. ಈ ಗಿಡ ಇದೆಲ್ಲ ಹೌದು, ಇದೆಲ್ಲ 40 ವರ್ಷದ ಗಿಡನ. ಹೌದು. ಬಟ್ ಇಷ್ಟೇ ಬೆಳೆಯೋದು ಅಂದರೆ ಅದು ಇಲ್ಲಿ ಮಣ್ಣು ನಾನೇನು ಗೊಬ್ಬರ ಏನು ಕೊಟ್ಟಿಲ್ಲ, ಅದು ಬೆಳ್ಕೊಂಡು ಬದುಕಿದೆ, ಅದು ಹಣ್ಣಾಗುತ್ತೆ, ತನಗೆ ಹೇಗೆ ಬೇಕಾಗಿ ಬೆಳೀತಿದೆ. ಹೌದು. ಇದೆಲ್ಲ ಇದೆಯಲ್ಲ, ಇನ್ನು ದೊಡ್ಡಾಗಿದೆ, ಇದು ಆವಾಗ ನೆಟ್ಟಿರೋದು. ನಮ್ದು ಇಲ್ಲೇ ಕಳವೆ ನರ್ಸರಿ ಅಂತ ಇತ್ತು, ಅಲ್ಲಿಂದ ಸಸಿ ತಂದು ನೆಟ್ಟಿದ್ದು ನಾನು. ನೋಡಿ ಇದೇನು ಸರ್ ಇಷ್ಟೊಂದು ಹೂವಾಗಿದೆ ಇದು? ಯಾವುದು? ಅದೇ ಗೋಡಂಬಿನೇ ಹೂವಾಗಿದೆ. ಅದೇ ಈಗ ಸೀಸನ್ ಅದು ಹೂವಿಂದು. ಸರ್ ಆಗಲೇ ಒಬ್ರು ರೈತರು ಸಿಕ್ಕಿದ್ರು ಸರ್, ಇಲ್ಲಿ ನೋಡಿ ಸರ್, ಈ ಹುಲ್ಲಿದೆಯಲ್ಲ, ಹುಲ್ಲು, ಈ ಹುಲ್ಲೆಲ್ಲ ಹೊರ ಕಟ್ಟಿ ತೊಗೊಂಡೋಗ್ತಿದ್ರು. ಅದೇ ತೋಟಕ್ಕೆ ಮುಚ್ಚಬೇಕಲ್ಲ, ತೋಟಕ್ಕೆ ಕಳೆ ಆಗದ ರೀತಿಯಲ್ಲಿ ಮಣ್ಣಿನ ತೇವ ಆರ್ದೇದ ರೀತಿಯಲ್ಲಿ ಮುಚ್ಚಿಗೆ ಮಾಡ್ತಾರೆ. ಮತ್ತು ಮಳೆ ಬಂದಾಗ ಮಣ್ಣಿನ ಸವಕಳಿ ಆಗುತ್ತಲ್ಲ, ಅಂತ ತಡೆಯೋದಕ್ಕೆ ಅದನ್ನ. ಸೊ ಇದು ಹಾಕಿದ್ರೆ ಕಳೆ ಬೆಳೆಯೋಲ್ಲ, ಅದು ಮುಚ್ಚಿಗೆ ಆಗುತ್ತೆ. ಅದು ಓಕೆ. ತೋಟದ ಕಾಲುವೆ ಹೆಂಚಿನಲ್ಲಿ ಮುಚ್ಚೋದಕ್ಕೆ ಅದನ್ನು ಬಳಸ್ತಾರೆ. ಓಕೆ. ನೋಡಿ ಕೋಕಮ್ ಅಂತ ಇದೆ, ಕೇಳಿದ್ದೀರಾ? ಕೋಕಮ್ ಬೆಂಗಳೂರಲ್ಲೆಲ್ಲ ಜ್ಯೂಸ್ ಮಾಡ್ತಾರೆ. ನಮ್ಮ ಮೇಲಿನ ಸೊಪ್ಪಿನ ಇದು ನೋಡಿ, ಇಲ್ಲೆಲ್ಲ ಕಾಯಾಗಿದೆ. ಇದೇನೂ ಇಲ್ಲ, ಅಲ್ಲಿ ನೀವು ನಮ್ಮ ಆ ಮೇಲ್ಗಡೆ ಬೆಟ್ಟಕ್ಕೆ ಹೋದರೆ ಅಲ್ಲೆಲ್ಲ ಅದೇ ತುಂಬಿಕೊಂಡಿದೆ. ಒಂದು 300-400 ಗಿಡಗಳಿದಾವೆ ಅಲ್ಲಿ. ಇಲ್ಲೂ ಇದೆ. ಅಂದರೆ ಯಾರೋ ಹಾಕಿದಲ್ಲ ಅದು? ಹಾಕಿದ್ದೆ, ನೆಟ್ಟಿದ್ದೆ, ಹಾಕಿದ್ದೆ. ಇದು ಕೋಕಮ್ಮ? ಹೌದು. ಇದು ಕಾಯ ಹಣ್ಣ? ಕಾಯಿ ಹಣ್ಣಾಗೋಕೆ ರೇಟ್ ಇದೆ ಇನ್ನೊಂದು. ಬಟ್ ಇದು ಹಣ್ಣಾಗುತ್ತೆ, ತಿನ್ಬೋದು. ನಮ್ಮ ಮಂಗಗಳು ತಿಂತವೆ, ನಾವು ಜ್ಯೂಸ್ ಮಾಡ್ತೀವಿ, ನಮ್ಮ ಅಡುಗೆಗಳಿಗೆ ಬಳಸ್ತೀವಿ. ಕೋಕಮ್ ಮೊದಲು ಇಲ್ಲೂ 1-2 ಮರ ಇತ್ತು. ಈಗ ಹೆಚ್ಚು ಕಡಿಮೆ ನಮ್ಮ ಬೆಟ್ಟದಲ್ಲಿ ಒಂದು 400 ಇದೆ. ಆಮೇಲೆ ಸುತ್ತಮುತ್ತ ಇಲ್ಲೆಲ್ಲದು ಎಲ್ಲ ಕಡೆ ಎಲ್ಲಿ ಹೋದ್ರೂ ಸಿಗುತ್ತೆ. ಹಾಗಾಗಿ ಮಂಗಗಳು ಪ್ರಾಣಿಗಳೆಲ್ಲ ಅದನ್ನೇ ತಿಂತವೆ. ಬೇಸಿಗೆನಲ್ಲಿ ತೋಟಕ್ಕೆ ಬರೋದು ಕಡಿಮೆ ಆಗೋತ್ತಿಗೆ ಇದು ಆಹಾರ ಸಿಕ್ತು. ನೋಡಿ, ನೆಟ್ಟು ಎಷ್ಟು ವರ್ಷ ಆಯಿತು, ಅದು ಹಣ್ಣು ಬಿಡೋಕ್ಕೆ ಶುರುವಾಗಿದೆ.
ನಾವು ಮಾತಾಡೋ ಬದಲು ಮಾಡಿಟ್ರೆ ಅದರ ರಿಸಲ್ಟ್ ಸಿಗುತ್ತೆ. ಅಂದರೆ ನಾನು ಹೇಳೋದೇನು ಅಂದರೆ ನಮ್ಮ ಹೆಚ್ಚು ಕಡೆ ಪರಿಸರದ ಮಾತುಕತೆ ಜಾಸ್ತಿ ಆಗಿಬಿಡುತ್ತೆ. ನಾವು ನೆಟ್ಬಿಟ್ರೆ ಅದು ಬೆಳೆಯುತ್ತೆ ಅಲ್ವಾ. ನಾವು ಹೆಚ್ಚು ಸಮಯ ಮಾತಾಡೇ ಕಳೆದ್ಬಿಟ್ಟಿದ್ದೀವಿ. ಹಾಂ, ಬನ್ನಿ. ನೋಡಿ ಸೊಳ್ಳೆ ಹಣ್ಣುಗಳು, ಸೊಳ್ಳೆ ಕಾಯಿಗಳು ಹೆಂಗಿದಾವೆ ಅಂತ. ಹೌದು. ಈ ಕಾಯಿ ತಿನ್ನಿ, ಹುಳಿಯಾಗುತ್ತೆ. ತಿನ್ಬೋದಾ ಸರ್? ತಿನ್ನಲಾ? ಹಾಂ, ನಮಗೆಲ್ಲ ಪ್ರಾಕ್ಟಿಕಲ್ ಇರೋದು ಇದರಲ್ಲೇ ಆಗಿತ್ತು. ಅಂದರೆ ನಾವು ಸ್ಕೂಲಿಗೆ ಹೋಗುವಾಗ ನೇರಳೆ ಹಣ್ಣು ತಿಂತಿದ್ವಿ. ನೇರಳೆ ಹಣ್ಣು ತಿಂದ ಹಾಗೆ ಸ್ಕೂಲಿಗೆ ಹೋದ್ರೆ ಏನಾಗುತ್ತೆ? ನಾಲ್ಗೆ ಒಂಥರ ಕಲರ್ ಬರುತ್ತೆ. ಮೇಷ್ಟ್ರ ಹತ್ರ ಹೊಡಿತೀವಿ. ಹಾಂ. ನೇರಳೆ ಹಣ್ಣು ತಿಂದ ನಂತರ ಈ ಸೊಳ್ಳೆ ಹಣ್ಣು ತಿಂದ್ಬಿಡ್ತಿದ್ವಿ. ಹಾಂ, ಕ್ಲೀನು, ಕಲರ್ ಹೊರಟೋಗ್ತಿತ್ತು, ನಾಲ್ಗೆ ಕ್ಲೀನು. ಈಗ ಇದು ಕಾಯಿ ತಿನ್ಬೋದಾ ಇದು? ತಿನ್ನಿ, ಹುಳಿಯಾಗುತ್ತೆ. ಇನ್ನು ಅಥವಾ ಕೈ ಇದೆಯಾ, ಹುಳಿ ಇದೆಯಾ? ಸ್ವಲ್ಪ ಹುಳಿ ಇದೆಯಾ? ಹಾಂ, ಹುಳಿ ಸಾಕು ಚೆನ್ನಾಗಿದೆ. ಹಾಂ, ಒಳ್ಳೆ ಹುಳಿ ಇದೆ, ತಿನ್ನಿ. ಕಾಡಲ್ಲಿ ಇಂಥದ್ದು ತಿನ್ನಬಹುದಂತ ಎಷ್ಟೋ ಹಣ್ಣುಗಳಿರ್ತವೆ, ಗೊತ್ತಿರಬೇಕಷ್ಟೆ. ನೋಡಿ ಸೊಳ್ಳೆ ಸಾಮ್ರಾಜ್ಯ ಹೆಂಗಿದೆ ಅಂತ. ಓ, ಸೊಳ್ಳೆ ಒಂದು ದೊಡ್ಡ ಗುಂಪೆ ಇದೆ. ಹೌದು, ಅದೇ ನೈಸರ್ಗಿಕವಾಗಿ ಬೆಳೆಯುತ್ತೆ ಅದು. ಅಂದರೆ ಯಾವುದೋ ಹಕ್ಕಿ ಬೀಜದಿಂದ ಹಾಕ್ತಾ ಇರೋದು. ಬೀಜ ತಂದು ಹಾಕ್ತವೆ, ಇಲ್ಲೇ ಇರ್ತದಲ್ಲ. ಹಾಂ, ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಅದು ತುಂಬ ಆಗುತ್ತೆ, ಲಕ್ಷಾಂತರ ಬೀಜಗಳು ಬಿಡ್ತವೆ. ಅದರಲ್ಲಿ 1% 2% ಹುಟ್ಟಿದರೂ ಸಾಕಾಗುತ್ತೆ. ಅದು ಸಂತತಿ ಮುಂದುವರಿತು. ಹೌದು. ಸರ್, ಮರ ಸುತ್ತು ಅಂದರೆ ಏನು ಸರ್? ಮರಸುತ್ತು, ಇದು ಈ ಕಾಡುಗಳು ಕಾಡುಗಳು ಬಾಲಕ್ಕೆ ಸಿಗಾಕೊಂಡ್ಬಿಡ್ತಲ್ಲ. ಅದು ದನಕರುಗಳು ಕಾಡಿಗೆ ಮೇಲಕ್ಕೆ ಹೋದಾಗ ಬಾಲ ತುಂಡಾಗಿ ಬರ್ತಿತ್ತು. ಹಾಂ, ಅದನ್ನು ಮರಸುತ್ತು ಅಂತ ಕರೀತಾರೆ. ಹ್ಞೂ. ಬಟ್ ಆ ಥರ ಇನ್ಸಿಡೆಂಟ್ಗಳ ಕಾರಣಕ್ಕಾಗಿ ನಮ್ಮ ಅನೇಕ ದನಕರುಗಳಿಗೆ ಬಾಲವೇ ಇರೋದಿಲ್ಲ. ಓ, ಈ ಮರಗಳಲ್ಲಿ. ಹಾಂ, ಅದು ದನ ಕಾಯೋರು ನೋಡಿರ್ತಾರೆ, ಆ ಗಿಡವನ್ನು ಕತ್ತರಿಸ್ಬಿಡ್ತಾರೆ. ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅದು ಏನು ಕಾರಣ ಅಂತ ಹುಡ್ಕೋಕ್ಕಾಗಿರಲಿಲ್ಲ. ಆ ಥರದ ಘಟನೆಗಳು ನಡೆದಾಗ 1-2 ಸರಿ ನಾನು ಹೋಗಿದ್ದೀನಿ. ಬಟ್ ಟೆಸ್ಟ್ ಮಾಡುವ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೀವಿ ಬೇರೆ ಬೇರೆ ಕಡೆ ಎಲ್ಲ. ಅದು ಏನು ಜನರ ನಂಬಿಕೆ ಇದೆ ಆ ಥರ ಇದ್ರ ಮಾಡುತ್ತೆ ಅಂತ. ಕೇರಳದಿಂದ ಹಿಡಿದು ನೀವು ನೇಪಾಳ ತನಕ ಹೋದರೂ ಆ ಥರದ ಇನ್ಸಿಡೆಂಟ್ಗಳ ಬಗ್ಗೆ ಜನ ಹೇಳ್ತಾರೆ. ನನಗನ್ಸಿದ್ದೇನೆಂದರೆ ಬೆನ್ನು ಹುರಿಯ ರಚನೆಯೇ ಬಾಲವಾಗಿರ್ತದೆ. ಬೆನ್ನು ಹುರಿಯ ಮುಂದುವರೆದ ಭಾಗ ಅದು. ಹೌದು, ಅದರ ಕೊಂಡಿ ಕಳಚಿಬಿಟ್ರೆ ನೀವು ಎಂಥ ಶಕ್ತಿವಂತನಿಗೂ ಮುಂದೆ ನಿಲ್ಲೋಕ್ಕಾಗೋದಿಲ್ಲ, ಸ್ಪೈನ್ ಕಟ್ಟೋದಂಗೆ. ಹೌದು. ಹಾಗಾಗಿ ಬಾಲ ಏನು ಮಾಡ್ತಾವ, ಹೋಗ್ತಾವ ಹುಲ್ಲು ಮೇಯ್ತಾ ಹೀಗೆ ಬಾಲ ಅಲ್ಲಾಡಿಸ್ತಾವಲ್ಲ, ಯಾವುದೋ ಮೂಮೆಂಟಲ್ಲಿ ಹೀಗೆ ಪಕ್ಕದ ಗಿಡಕ್ಕೆ ಹೀಗೆ ಹೊಡೆದಾಗ ಅದು ಕೊಂಡಿ ಕಳಚೋದು ಅಂತಾದರೆ ಸುತ್ಕೊಬಿಡುತ್ತಲ್ಲ ಗಿಡಕ್ಕೆ. ಎಷ್ಟು ಮಾಡಿ ಕೊಸರಾಡ್ತವೆ ಹೆದರಿ, ಆ ನೋವಿನಿಂದ ತಡ್ಕೊತವೆ. ಎಳೆಯೋ ಹೊಡ್ತಿಗೆ ಬಾಲ ತುಂಡಾಗ್ಬಿಡುತ್ತೆ, ಗಿಡ ಕಂಟ್ಕೊಂಡಿರುತ್ತೆ. ಇದು ಇಂಥ ಜಾತಿ ಮರ ಅಂತಿಲ್ಲ, ಅಡಿಕೆ ಮರದಿಂದ ಶುರುವಾಗಿ ಸೊರಗೋಲ್ ಕಂಬ ಅಂತಿದ್ದೀವಿ, ಅಲ್ಲಿವರೆಗೂ ಬಾಲ ತುಂಡಾದ ಉದಾಹರಣೆಗಳಿದ್ದಾವೆ. ಹಾಗಾಗಿ ಅದ್ರ ಹಿನ್ನೆಲೆಯಲ್ಲಿ ಹೇಳ್ತೀನಿ. ಸೊ ಅನೇಕ ಕಡೆ ಇನ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಅಂದರೆ ಮರ ಸುತ್ತು ಅಂತ ಯಾವುದು ಬಳ್ಳಿ ಇಲ್ಲ, ಮರಸುತ್ತು ಅಂತ ಬಳ್ಳಿ ಇಲ್ಲ. ಅದು ಏನು ಜನರ ಬಾಯಲ್ಲಿದೆ, ಅದ್ರ ಬಗ್ಗೆ ನಾನು ಸಾಕಷ್ಟು ಓಡಾಡಿದ್ದೀನಿ. ಆದರೆ ನನಗೆ ನನ್ನ ಕಣ್ಣೆದುರು ಆಗಿಲ್ಲ. ಅದು ನಾನು ಪರೀಕ್ಷೆ ಮಾಡೋಕ್ಕೆ ಹೋದಾಗ ಒಂದು ಎತ್ತಿನ ಬಾಲ ಹಿಡ್ಕೊಳ್ತು ಅಂತ ನನ್ನ ಜೊತೆಗಿದ್ದವ್ರು ಹೇಳಿದರು. ಆದರೆ ನನ್ನ ಕಣ್ಣಿಂದ ನಾನು ನೋಡಿಲ್ಲ ಅಷ್ಟೇ, ಅದನ್ನು ಬರೆದಿದ್ದೀನಿ ನಾನು. ಹಾಗಾದರೆ ಬಾಲ ಕತ್ತರಿಸ್ಕೊಂಡ ಹಸು ಬೆನ್ನು ಹುರಿ ಹೇಗೆ ಮನುಷ್ಯನ ಕಟ್ಟಾದಾಗ ಬೆಡ್ ರಿಡನ್ ಆಗ್ತಾನೆ ಆಗಾಗುತ್ತಾ? ಇಲ್ಲ, ಅದು ಬಾಲ ಇಲ್ಲದೆ ಮನೆಗೆ ವಾಪಸ್ ಬರುತ್ತೆ. ಅದು ನಿನ್ನ ಗಟ್ಟಿ ಇರುತ್ತೆ. ಹಾಂ, ಕಡೆಗೆ ಪಾಪ ಅದಕ್ಕೆ ನೊಣ ಓಡಿಸ್ಕೊಳಕ್ಕಾಗಲ್ಲ. ಅಯ್ಯೋ, ನೊಣ ಇದ್ರೆ ಓಡಿಸೋದಲ್ಲೇ ಅನುಕೂಲ ಬೇಕಲ್ಲ, ಬಾಲ ಬೇಕು. ಓ, ಅದೇ ಅದಕ್ಕೆ ವೆಪನ್ನು. ಹೌದು. ನೊಣ ಕೂತ್ರೆ ಏನಾಗುತ್ತೆ, ಅದಕ್ಕೆ ಸಮಸ್ಯೆ ಆಗುತ್ತಾ? ಹೌದು, ಗಾಯಗಳಾದರೆ ಅಲ್ಲೇ ಇದಾಗುತ್ತೆ, ತುರ್ಕೆ ಆಗುತ್ತೆ, ಕಿಚಿಂಗ್ ಆಗುತ್ತೆ. ಹೌದು. ಸೊ ಅದಕ್ಕೆ ನಿಧಾನ ಒಂಥರ ಸ್ಲೋ ಡೆತ್ತು. ಹಾಂ. ಸೊ ಒಂದು ಬಾಲ ತುಂಬ್ರೆ ಅಷ್ಟು ಕಷ್ಟ ಇದೆಯಾ ಅದಕ್ಕೆ? ಹೌದು. ಅದೇ ಇದು. ಸರ್, ಇದು ಎತ್ಕೋಬೋದಾ? ಹಾಂ, ತಗೊಳ್ಳಿ. ಅದ್ರಲ್ಲಿ ಇರುವೆ ಇರಲ್ಲ ತಾನೆ? ಇಲ್ಲ, ಖಾಲಿಯಾಗಿದೆ ಸರ್. ಇದೆಯಾ ಇರುವೆ? ಇಲ್ಲಲ್ಲ, ಅದು ಒಣಗಿ ಬಿದ್ದಿದೆ. ಅದು ಮರದ ಇರುವೆ ಗೂಡು ಸರ್ ಇದು? ಹಾಂ, ಇರುವೆ ಗೂಡು. ಅವು ಮಳೆಗಾಲದಲ್ಲಿ
ಮರದ ಮೇಲ್ಗಡೆ ಗೂಡು ಮಾಡ್ತೇವೆ, ಅಂದರೆ ಇದು ನೋಡಿಕೊಂಡು. ಬೇಸಿಗೆ ಬಂದಂಗೆ ಕೆಳಗಡೆ ಬರ್ತವೆ. ಅವಕ್ಕೆ ಆಹಾರ ಎಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾವೆ. ಎಷ್ಟು ಚೆಂದ ಕಟ್ಟಿದೆ ನೋಡಿ. ಅಂದರೆ ಇದು ಬರೀ ಆ ಕೆಂಪು ಇರುವೆಗಳಿರ್ತಾವಲ್ಲ ಅವೇ ಕಟ್ಟಿರೋದು. ಹಾಂ, ಕೆಂಜಿಗ ಅಂತ ಕರಿತೀವಿ, ಅದು ಯಾಕೆ ಸವಳಿ ಅಂತ ಕರಿತವೆ ಅವರು. ಇದು ಒಂದು ಕುಟುಂಬದ್ದಲ್ಲ, ಇದು ಅನೇಕ ಕುಟುಂಬಗಳು ಈ ಥರ ಗೂಡು ಕಟ್ಟಿ ಇಂಟರ್ಲಿಂಕ್. ಓಕೆ, ಬೇರೆ ಬೇರೆ ಒಂದು 10-20 ಮರಗಳಿರ್ತವೆ ಅವ್ರ ಕುಟುಂಬ. ಅವೆಲ್ಲವೂ ಸೇರಿ ಒಂದು ಕುಟುಂಬ ಅಂತ ಕರ್ಕೊಳ್ತವೆ. ಅವು ಒಂದು ಕೆಲವು ವಯಸ್ಸಾದವು ಇರ್ತವೆ, ಮರಿ ಮಾಡಬೇಕು, ತತ್ತಿ ಇಡಬೇಕು, ಇದೆಲ್ಲ ಕಾರಣಕ್ಕಾಗಿ ಇದು ಇಟ್ಟಿರ್ತವೆ. ಇವಕ್ಕೆ ಪ್ರೋಟೀನ್ ಬೇಕು. ಪ್ರೋಟೀನಿಗಾಗಿ ಕೀಟಗಳನ್ನು ನಿಯಂತ್ರಣ ಮಾಡಿದ್ರೆ ಹಿಡ್ಕೊಂಡು ತಿಂತವೆ. ಅದರಲ್ಲಿ ಇವಿದ್ದಾವೆ, ಎಲ್ಲಿದೆ ಆಹಾರ, ಹೇಗೆ ಹೋಗಬೇಕು, ಅಲ್ಲಿ ತಲುಪೋ ಮಾರ್ಗ ಹೇಗೆ, ಏನು ತೊಂದರೆ ಇದೆ ಅದೆಲ್ಲ ನೋಡ್ಕೊತವೆ. ಒಂದು ಸಣ್ಣ ಹುಲ್ಕಡ್ಡಿ ಬಿದ್ದರೂ ದಾಟಿ ಹೋಗ್ತವೆ. ನಾನು ಒಂದು ಸರಿ ನಮ್ಮ ಮನೆಗೆ ಈ ಟೆಲಿಫೋನ್ ಲೈನ್ ಇತ್ತು, ಮನೆ ಹತ್ತಿರ ಗೂಡಿತ್ತು. ಎಷ್ಟು ದೂರ ಇದೆ ಅಂತ ಆ ಲೈನ್ ಗುಂಟ ನಡ್ಕೊಂಡು ಹೋದೆ. ಒಂದು 2 ಕಿಲೋಮೀಟ್ರ್ ದೂರದವರೆಗೂ ಅದರ ತಂತಿಯನ್ನೇ ಬಳಸ್ಕೊಂಡು ಹೋಗಿದ್ವು ಅವು. ಚೀನಾದಲ್ಲಿ ಇದನ್ನು ಸಾಕ್ತಾರೆ, ಲಿಂಬು ತೋಟದ ಸೇವಕ ಅಂತ ಕರೀತಾರೆ. ಲಿಂಬು ಗಿಡದಲ್ಲಿ ಎಫಿಡ್ಸ್ಗಳೆಲ್ಲ ಬಂದರೆ ಕಂಟ್ರೋಲ್ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ಅಂದರೆ ಕೀಟ ನಿಯಂತ್ರಕ, ಇದು ನಿಯಂತ್ರಣ ಮಾಡ್ತಾರೆ. ಅಂದರೆ ರೈತ ಮಿತ್ರ. ಹೌದು, ರೈತ ಮಿತ್ರ. ಯಾರ್ಯಾರು ಪರಿಸರದ ಬಗ್ಗೆ ಹೇಳ್ತೀವಲ್ಲ, ಸಾವಯವ ಕೃಷಿ ಅಂತ ಹೇಳ್ತೀವಲ್ಲ, ಸಾವಯವ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕೆಂದರೆ ಪೆಸ್ಟಿಸೈಡ್ ಹೊಡೆಯೋ ಪ್ರಶ್ನೆ ಬರೋದಿಲ್ಲ ಇದಿದೆ ಅಂದರೆ. ಆದರೆ ಏನು ಹೇಳ್ತಾರೆ, ಮಾವಿನ ಮರಕ್ಕೆ ಸಿಕ್ಕಾಪಟ್ಟೆ ಕಾಯಿತ್ತು, ಮರ ಕೆಂಜಿಗ ಇದೆ ಅಂಥೇಳಿ ಫಸ್ಟ್ ಅದಕ್ಕೆ ಸ್ಪ್ರೇ ಮಾಡಿಕೊಂಡು ಮಾವಿನಕಾಯಿ ಕೊಯ್ಯುವ ತಪ್ಪು ಕ್ರಮಗಳು ಇದ್ದಾವೆ. ಆ್ಯಕ್ಚುಲಿ ಮಾವಿನಕಾಯಿ ಜಾಸ್ತಿ ಆಗಿರೋದೇ ಇದರಿಂದ. ಮರದಲ್ಲಿ ಹಣ್ಣು ಜಾಸ್ತಿ ಬಂದದೆ ಇದರಿಂದ. ನೀವು ಚಿಕ್ಕ ಸಪೋಟ ಇರುತ್ತೆ, ತುಂಬ ಚೆನ್ನಾಗಿ ಕಾಯಿ ಬಂದಿರುತ್ತೆ, ಆದರೆ ಮೇಲೆ ಹತ್ತೋದಕ್ಕೆ ಇದು ತೊಂದರೆ ಕೊಡ್ತವೆ. ಯಾಕಂದ್ರೆ ಮೈ ಮೇಲೆ ಹತ್ತುತ್ತೆ. ಮನುಷ್ಯ ಯಾವಾಗ ಹೋಗ್ತಾನೆ ಹಣ್ಣು ಕೊಯ್ಯೋಕ್ಕೆ? ವರ್ಷದಲ್ಲಿ 1 ದಿವಸ ಅರ್ಧ ಗಂಟೆ ಮರದಲ್ಲಿ ಇರ್ತಾನೆ ಅಲ್ವಾ. ಕಡೆಗೆ ಇಡೀ ವರ್ಷದಲ್ಲೆಲ್ಲ ಅವ್ನು ಕೆಳಗಡೆನೇ ಇರ್ತಾನೆ. ಆದರೆ ಇಡೀ ವರ್ಷ 365 ದಿವಸ ಮರದಲ್ಲಿ ಇರೋರು ಇವೇ, ಮರಕಾಯೋ ಇವೇ. ಇವು ಟೆಂಪ್ರೇಚರ್ ಸುಮಾರು 16 ಡಿಗ್ರಿಯಿಂದ 34 ಡಿಗ್ರಿಯ ಒಳಗಡೆ ಇವು ಇರ್ತವೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತವೆ. ಸರ್, ಈ ಸಣ್ಣ ಕೆಂಜಿಗ ಇಷ್ಟು ದೊಡ್ಡ ಗೂಡು ಹೆಂಗೆ ಕಟ್ತು? ಅಲ್ಲ, ಅವರ ಬಾಯಿಯಲ್ಲಿ ಸ್ರವಿಸುವ ಒಂದು ಇದೇನಿದೆ ರಾಸಾಯನಿಕವನ್ನು ಬಳಸ್ಕೊಂಡು ಅದನ್ನು ಬಳಸ್ಕೊಂಡು ನೋಡಿ, ಇಲ್ಲೆಲ್ಲ ಇದನ್ನು ನೇಯ್ಗೆ ಮಾಡಿದವು. ಹೌದು, ಸ್ಟಿಚ್ ಮಾಡೋದು. ಹೌದು. ಒಮ್ಮೆ ಇದು ಕಟ್ಟೋಕೆ ತಮ್ಮ ಹತ್ರ ಆಗೋದಿಲ್ಲ ಅಂದರೆ ಪಕ್ಕದವರಿಂದ ಬೇರೆ ಕಡ ತಗೋತವೆ, ಜನರನ್ನು ಕೂಲಿಗಳನ್ನು ತಗೊಬರ್ತಾವೆ, ಕಟ್ಕೊಂಡು ಮಾಡಿ. ಹೈರ್ ಪೀಪಲ್. ಹೌದು. ಮತ್ತು ಅವುಗಳು ತಮ್ಮ ತೂಕ ಏನಿದೆ ಆ ತೂಕಕ್ಕಿಂತ ಒಂದು 100 ಪಟ್ಟು ಭಾರವನ್ನು ಹೊರ್ತವೆ. ಈಗ ಉದಾಹರಣೆ ನೀವು ಒಂದು 60 kg ಇದ್ದೀರಿ ಅಂತಂದರೆ, ನೀವು ಈ ಇರುವೆಗಿಂತ ತಾನು ಶ್ರೇಷ್ಠ, ತಾನು ದೊಡ್ಡವ ಅಂತ ತೋರಿಸೋದಾದರೆ ನೀವು ಎಷ್ಟು kg ಹೊರಬೇಕು? 600 kg ಹೊರಬೇಕು. ಹೌದು, 10 ಟೈಮ್ಸ್ 100 ಪಟ್ಟು. ಹೌದು ಸರ್, 6000 kg, 6 ಟನ್ಸ್. ಹೌದು. ಎಲ್ಲಾಗುತ್ತೆ ಸರ್? 600 kg ಇರುವೆ ಮಾಡಿ ತೋರಿಸ್ತದೆ. 100 ಟೈಮ್ಸ್ ವೆಯ್ಟ್ ಎತ್ತುತ್ತೆ. ಹೌದು. ಹಾಗಾಗಿ ಅವ್ರದ್ದು ಪ್ರತಿಯೊಂದು ಇವು ಕಚ್ಚೋದಿಲ್ಲ, ಕಚ್ಚಿ ಉರಿತದೆ ಅಂತ ಹೇಳ್ತೀವಿ. ಅದು ಕಚ್ಚೋದಲ್ಲ, ಅಲ್ಲಿ ಗಾಯವನ್ನು ಮಾಡಿ ಒಂದು ಆ್ಯಸಿಡನ್ನು ಸ್ಪ್ರೇ ಮಾಡ್ತದೆ. ಸ್ಪ್ರೇ ಮಾಡಿದ ತಕ್ಷಣ ಅದನ್ನು ಉರಿ ಸ್ಟಾರ್ಟ್ ಆಗ್ತದೆ. ಅವ್ರ ರಾಸಾಯನಿಕ ಯುದ್ಧ ತಂತ್ರ ಅದು. ಈಗ ಯುದ್ಧ ನಡೀತಾ ಇದೆಯಲ್ಲ, ಅಲ್ಲಿ ಹೆಂಗೆ ಬಯೋವಾರ್, ಹಾಗೇನೆ ಇದೊಂದು ತಂತ್ರ. ಸರ್, ಈಗ ಹೇಗೂ ಬಿದ್ದೋಗಿದೆಯಲ್ಲ, ಇದು ಮತ್ತೆ ಅವಕ್ಕೆ ಉಪಯೋಗಕ್ಕೆ ಬರಲ್ಲ. ಬಟ್ ಇದು ನಾವು ಬಿಚ್ಚಿ ನೋಡ್ಬೋದಾ? ಈಗ ಬೇಡ, ಬಿಚ್ಚಬೇಕಾ? ನಿಮಗೆ ನೋಡ್ಬೇಕು ಒಳಗೆ ಅದ್ರ ರಚನೆ ಹೇಗಿದೆ ಅನ್ನೋ ಕುತೂಹಲ ನಮಗೆ. ಬರೀ ಸ್ಟಿಚ್ ಹಾಕೊಂಡು ಹೀಗೆ ಚೆನ್ನಾಗಿ ಹೋಗಿ ತಗೊಂಡೋಗಿ ಇಟ್ಬಿಡೋಣ ಅಂತ. ಇಟ್ಕೊಳ್ಳಿ ಸರ್, ಅದಾದ್ರೆ ಓಕೆ ಅಲ್ವಾ? ಹೀಗೆ ಇಟ್ಬಿಡೋಣ. ಚೆನ್ನಾಗಿದೆ, ಅದ್ಭುತವಾಗಿದೆ. ಬಟ್ ಇದು ಕಟ್ಟಕ್ಕೆ ಒಂದಿನ ಮಾಡಿರಲ್ಲ. ಇಲ್ಲ, ನಾನು ಕಟ್ಟಿದ್ದ ಲೈವ್ ಮಾಡಿದ್ದೀನಿ, ಒಂದ್ಸರಿ ವಿಡಿಯೋ ಮಾಡಿದ್ದೀನಿ. ಅದು ಶುರುವಿಂದ ಎಂಡ್ವರೆಗೂ ಎಷ್ಟು ದಿನ? ಏನಿಲ್ಲ, ಕೆಲವು ಗಂಟೆಗಳು. ನಮ್ಮ ಇದು ಮಕ್ಕಳು ಶಿಬಿರ ನಡೀತದಲ್ಲ, ಆ ಶಿಬಿರದ ಹೊತ್ತಿಗೆ ಕಾಣ್ತು, ಹಾಗಾಗಿ ಅದನ್ನು ನೋಡ್ತಾ ಇದ್ರ ಮಾಡಿದ್ದೀವಿ, ಒಂದ್ಸರಿ ಮಾಡಿದ್ದೀವಿ. ಏನು ಜಾಸ್ತಿ ಹೊತ್ತು ಬೇಕು, ಅವು ಬಗ್ಸ್ತವೆ, ಅವಕ್ಕೆ ಶಕ್ತಿ ಇದೆ. ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ 106. ದಿಸ್ ಇಸ್ ಫಾರ್ ಎ ಫ್ಯಾಮಿಲಿ. ಹೌದು, ಅವು ಫ್ಯಾಮಿಲಿಯ ಒಂದು ಗುಂಪು ಇಲ್ಲಿರ್ತದೆ ಅಷ್ಟೇ. ದೊಡ್ಡ ಇಡೀ ಫ್ಯಾಮಿಲಿ ಅಂತಂದರೆ ಬೇರೆ ಬೇರೆ ಸೇರಿ 106 ಗೂಡುಗಳಿರ್ತವೆ, ಇಂಥದ್ದು ಸೇರಿ ಒಂದಿರ್ತವೆ. ಇಂಟರ್ಲಿಂಕ್ ಇರ್ತಾವೆ. ಈ ಮರದಲ್ಲೊಬ್ಬ, ಆ ಮರದಲ್ಲೊಬ್ಬ ಎಲ್ಲ ಇರ್ತವೆ. ಸೊ ಇವರು ಮೀಟ್ ಮಾಡ್ತಾರೆ, ಅಲರ್ಟ್ ಆಗ್ತವೆ. ಯಾರು ಬಂದರು, ವೈರಿಗಳು ಬಂದರೂ ಗೊತ್ತಾಗ್ತದೆ. ಓಕೆ, ಇದಾಗ್ತದೆ, ಅದು ಏನು ಮಾಡ್ತಾರೆ. ಬಟ್ ಈ ಕೆಂಜಿಗೆಗಳನ್ನು ಹಕ್ಕಿ ತಿನ್ನುತ್ತೆ. ಕೆಂಜಿಗೆಗಳನ್ನು ಹಕ್ಕಿ ತಿನ್ನುತ್ತೆ. ಇವರು ಅಡುಗೆ ಬಾಣಂತಿ ಆಹಾರದಲ್ಲಿ ಸಿದ್ಧಿಯರು ಬಳಸ್ತಾರೆ. ಒಂದು ಹೋಮ್ ಸ್ಟೇ ನಡೀತಾ ಇತ್ತು ಇದರಲ್ಲೇ. ಇದು ಸಾಂಪ್ರದಾಯಿಕ ಆಹಾರ ಅಂಥೇಳಿ ಕೊಡ್ತಾಯಿದ್ರು. ಆ್ಯಕ್ಚುಲಿ ಆಹಾರವಾಗಿ ಮನೆ ಬಳಕೆ ಓಕೆ, ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಬಾರ್ದು. ಬಟ್ ಏನೋ ಒಂದು ಇದಾಗಿ ಸಾಂಪ್ರದಾಯಿಕವಾಗಿ ತೋರಿಸಿ. ಆದರೆ ಈಗ ತೋಟಕ್ಕೆ ಹುಳ ಬೀಳುತ್ತೆ ಅಥವಾ ಕೀಟ ಬರ್ತಾವಲ್ಲ, ಅದರ ನಿಯಂತ್ರಕ ಇದು. ಹೌದು. ಇದನ್ನು ಈ ಗೂಡನ್ನು ತೊಗೊಂಡೋಗಿಟ್ರೆ ಇದನ್ನು ಓಡಿಸೋದಕ್ಕೂ ಬೇರೆ ತಂತ್ರ ಇದೆ. ಉದಾಹರಣೆ, ಇತ್ತೀಚೆಗೆ ಯಾರೋ ಮೈಸೂರು ಸ್ನೇಹಿತರು ಫೋನ್ ಮಾಡಿದ್ರು, ಕೆಂಜಿಗ ಇದೆ ಎದುರುಗಡೆ, ಇದು ಮರದಲ್ಲಿದೆ, ಏನು ಮಾಡಬೇಕು?
ನನಗೆ ಈ ಥರದ ಫೋನ್ ಬರ್ತದೆ, ಏನು ಮಾಡಬೇಕು ಅಂತ. ಆಗ ನಾನು ಅಲ್ಲೆಲ್ಲರಿ ಕಬ್ಬಿನ ಜ್ಯೂಸ್ ಮಾಡೋರು ಇದ್ದಾರೆ ಕೇಳಿದೆ, ಎಲ್ಲೋ ಇದ್ದಾರೆ ಮಾಡ್ತಾನೆ, ಎಂತ ಮಾಡಬೇಕು, ಅವನು ಜ್ಯೂಸಿನ ಸಿಪ್ಪೆಗಳಿರ್ತವೆ, ಕಬ್ಬಿನ ಸಿಪ್ಪೆ ತಂದು ಮಾಡಿದ್ಬಿಟ್ಟು ಹಾಕಿ ಅಂದೆ. ಏನಾಗ್ತದೆ ಅಂತ ಕೇಳಿದ್ರು. ಆ ಸಿಪ್ಪೆಯ ಸ್ವೀಟ್ ನೋಡಿಕೊಂಡು ಬೇರೆ ಇರುವೆ ಬರ್ತದೆ, ಜಾಲ ಅಂತ ಬರ್ತದೆ, ಆಗ ಇದು ಓಡೋಗ್ತದೆ ಅಂದೆ. ಅಷ್ಟೇ. ಸೊ ಅದಕ್ಕೆ ಜೈವಿಕವಾಗಿ ನಿಯಂತ್ರಣ ಇದೆ, ಅದ್ರ ಗೊತ್ತಿರಬೇಕು ನಮಗಷ್ಟೇ. ನಾವು ಸ್ಪ್ರೇ ಮಾಡೋ ಬದಲು ಆ ಥರ ಮಾಡ್ಬೋದು ಅಂತ. ಅಥವಾ ಮೈ ಏನೋ ಕಾಯಿ ಕೊಯ್ಬೇಕು ಅಂದರೆ ಮೈಗೆಲ್ಲ ಬೂದಿ ಹಚ್ಕೋಬೋದು. ಅವಕ್ಕೆ ಸ್ಪ್ರೇ ಮಾಡೋ ಬದಲು ನಮಗೆ ಹಚ್ಕೊಂಡು ಸ್ಪ್ರೇ ಮಾಡ್ಕೊಂಡು ಹೋಗು. ಹೌದು ಅಲ್ವಾ? ಸೂಪರ್ ಸರ್. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.